ಸೋಮವಾರ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದ ಹೊರಮಠದಲ್ಲಿ ಮಳೆಗಾಗಿ 108 ಕುಂಭಗಳ ಮೆರವಣಿಗೆ ನಡೆಯಿತು. ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದಲ್ಲಿ ಸೋಮವಾರ ಮಳೆಗಾಗಿ ಪ್ರಾರ್ಥಿಸಿ ವಿಶೇಷವಾದ 108 ಕೊಡಗಳ ಪೂರ್ಣ ಕುಂಭಮೇಳ ಹಾಗೂ ಕುಂಭಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಕಾರ್ಯಕ್ರಮ ನಡೆಯಿತು. ಕಡೇ ಶ್ರಾವಣ ಸೋಮವಾರದ ಪ್ರಯುಕ್ತ ದೇವಾಲಯದಲ್ಲಿ ಮೆರವಣಿಗೆ ನಡೆಸುವುದು ಸಂಪ್ರದಾಯ. ಪಟ್ಟಣದ ಒಳಮಠದಲ್ಲಿ ಬೆಳಗ್ಗೆ ಸಕಲ ಪೂಜಾ ವಿಧಿ ವಿಧಾನಗಳ ಮೂಲಕ ದೇವಾಲಯದ ಸಾಂಪ್ರದಾಯಿಕ ವಾದ್ಯಗಳು ಹಾಗೂ ದೇವಾಲಯದ ಬಾವುಟದೊಂದಿಗೆ ಮೆರವಣಿಗೆ ಮೂಲಕ ಹೊರಮಠಕ್ಕೆ ಬರಲಾಯಿತು. ನಂತರ ಪಟ್ಟಣದ ಮಹಿಳೆಯರು ಉಪವಾಸ ವ್ರತ ಆಚರಿಸುತ್ತಾ ಹೊರಮಠದಲ್ಲಿ ಕುಂಭ ಮತ್ತು ಕಳಸಗಳಿಗೆ ಮಹಾಪೂಜೆಯನ್ನ ನೆರವೇರಿಸಿದರು. ನಂತರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಬಂದು ತೇರು ಬೀದಿ ಬಳಿ ಇರುವ ಅರಳಿ ಮರಕ್ಕೆ ಸಾಮೂಹಿಕ ಪೂಜೆ ಸಲ್ಲಿಸಿದರು. ಬಳಿಕ ಒಳಮಠದಲ್ಲಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಮೂರ್ತಿಗೆ ಕುಂಭಾಭಿಷೇಕ ನೆರವೇರಿಸಲಾಯಿತು. ದಾರಿಯುದ್ದಕ್ಕೂ ಮಹಿಳೆಯರು ಸಕಲ ಬಿರುದಾವಳಿ ನೆನೆಯುತ್ತಾ ಸಾಗಿದ್ರು. ಮೆರವಣಿಗೆ ವೀರಭದ್ರ ಕುಣಿತ, ಗೊಂಬೆ ಕುಣಿತ ವಿಶೇಷ ಮೆರಗು ತಂದವು. ಇದೇ ವೇಳೆ ಎಂ ಮಹಾಂತೇಶ್ ದಿವಾಕರ್ ಮಠಸ್ಥರು ಮಾತನಾಡಿದ್ರು. ಪ್ರತಿ ವರ್ಷದಂತೆ ಕಡೇ ಶ್ರಾವಣ ಮಾಸದ ಸೋಮವಾರ ಅಮಾವಾಸ್ಯೆಯ ದಿನ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಗೆ ಕುಂಭಾಭಿಷೇಕ ನೆರವೇರಿಸುತ್ತಾ ಬರಲಾಗಿದೆ. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ನಿರ್ಮಿಸಿದಂತಹ ಹಿರೇಕೆರೆ ಮತ್ತು ಚಿಕ್ಕ ಕೆರೆಗೆ ನೀರು ತುಂಬಿ ಉತ್ತಮ ಮಳೆಯಾಗಿ ನಾಡಿಗೆ ಸಮೃದ್ಧಿ ನೀಡುವಂತಾಗಲಿ ಎಂದರು. ಇದೇ ಸಂದರ್ಭದಲ್ಲಿ ನಾಯಕನಹಟ್ಟಿ ಸಮಸ್ತ ಊರಿನ ಗ್ರಾಮಸ್ಥರು ಮತ್ತು ದೈವಸ್ಥರು ಭಕ್ತಾದಿಗಳು ಇದ್ದರು. ಮಳೆ ಬೆಳೆ ಸರಿಯಾಗಿಲ್ಲ. ಆ ಒಂದು ಸೇರಿಕೊಂಡು ಈ ದಿನ ಈ ತುಂಬ ಮಹಿಳೆಯರು ಬರ್ತಾರಲ್ಲ ಅವರು ಅವರಿಗೆ ಕಷ್ಟ ಕಾರ್ಪಣ್ಯಗಳು ಅಥವಾ ಮಕ್ಕಳು ಅಂದರೆ